ಎಸ್.ಕೆ ಸೂಪರ್ ಟಿ.ಎಂ.ಟಿ, ದ ಲಾಂಗ್ ಲೈಫ್ ಟಿ.ಎಂ.ಟಿ. ಅದೇನಪ್ಪ ಹಿಂದೂ ಯುವತಿಯರಿಗೆ ಹಿಂದೂಗಳಲ್ಲಿ ಯುವಕರೇ ಸಿಗೋದಿಲ್ವಾ ಅಂತ ಎಂಥ ಕೇಸ್ಗಳು ಬರುತ್ತೀರಿ? ಬರೀ ಸಾಬರು ಹುಡುಗರೇ ಬೇಕಾ ಅಂತ ಅವ್ರ ಹಿಂದೆ ಬೆನ್ನು ಹತ್ಕೊಂಡು ಹೋಗ್ತಾರೆ. ಪಾಪ ಅಪ್ಪ ಅಮ್ಮ ನಮ್ಮ ಹುಡುಗಿ ಹೊರಟೋದ್ಲು, ನಮ್ಮ ಹುಡುಗಿ ಹೊರಟೋದು. ನಿಮ್ಮನ್ನು ಕಷ್ಟಪಟ್ಟು 20-25 ವರ್ಷ ನಿಮ್ಮನ್ನು ಬೆಳೆಸಿರ್ತಾರೆ. ಆಮೇಲೆ ಹಂಗೆ ಓಡೋಗ್ಬಿಟ್ರೆ ಅವ್ರ ಪರಿಸ್ಥಿತಿ ಏನ್ರಿ? ನಿಮ್ಮನ್ನು ಯಾಕೆ ಬೆಳೆಸಬೇಕು ಅಂತ ಅನ್ನಕ್ಕೆ ಶುರು ಆಗ್ಬಿಡುತ್ತೆ. ಕಡಲ ತಡಿಯಲ್ಲಿ ಎಡೆ ಎತ್ತಿರುವಂಥದ್ದು ಲವ್ ಜಿಹಾದ್ ಹೊಸದೇನಲ್ಲ, ಇದು ನಡೀತಾನೇ ಇದೆ. ಆಚೆ ಬರ್ತಾ ಇರೋದು 1-2 ಅಷ್ಟೇ. ಹಿಂದೂ ಯುವತಿಯನ್ನ ಮುಸ್ಲಿಂ ಯುವಕ ಎತ್ಕೊಂಡು ಪರಾರಿ ಆಗ್ಬಿಟ್ಟಿದ್ದಾನೆ. ವಯನಾಡಿನಲ್ಲಿ ಜನವರಿ 31ರಂದು ರಿಜಿಸ್ಟರ್ ಮದುವೆ ಕೂಡ ಆಗ್ಬಿಟ್ಟಿದ್ದಾರೆ. ಕ್ರಿಮಿನಾಲಜಿ ವ್ಯಾಸಂಗ ಮಾಡ್ತಾ ಇದ್ಲಂತೆ ವಿದ್ಯಾರ್ಥಿನಿ. ವಿಚಾರ ತಿಳಿದು ವಿದೇಶದಿಂದ ಯುವತಿಯ ತಂದೆ ಬಂದಿದ್ದಾರೆ. ಸೂರತ್ಕಲ್ ಠಾಣೆಯಲ್ಲಿ ವಿದ್ಯಾರ್ಥಿನಿ ಪೋಷಕರಿಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ವಯನಾಡಿನಲ್ಲಿ ಮಗಳನ್ನು ಸಂಪರ್ಕಿಸೋಕೆ ಬಿಡಲಿಲ್ಲ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ಮೊಹಮ್ಮದ್ ಮಿದ್ಲಾಜ್ ಅಂತೆ ಅವನ ಹೆಸರು. ಅವನ ಜೊತೆಗೆ ಇವಳು ಹಿಂದೂ ವಿದ್ಯಾರ್ಥಿನಿ ಪರಾರಿ ಆಗ್ಬಿಟ್ಟಿದ್ದಾಳೆ. ಅಂಥದ್ದು ಏನು ಬ್ರೈನ್ ವಾಶ್ ಮಾಡ್ತಾರೆ ಅಂತ, ಅಂಥದ್ದು ಏನಾಗುತ್ತೆ? ಯಾಕೆ ಅವ್ರ ಹಿಂದೆ ಓಡೋಗ್ತಾರೆ ಅವರು? ಹಿಂದೂಗಳಲ್ಲಿ ಯಾರು ಯುವಕರೇ ಇಲ್ವಾ? ಸಾಬರು ಹುಡುಗರಿಂದನೇ ಹೋಗುವಂಥದ್ದು ಪರಿಸ್ಥಿತಿ ಏನಕ್ಕೆ? ಎಷ್ಟು ಕೇಸ್ಗಳಿವು? ಅದೇನಪ್ಪ. ಆಮೇಲೆ ಅವರು ಅವಳನ್ನು ಹಿಂದೂ ಹಾಗೆ ಇಡಕ್ಕೆ ಬಿಡೋದಿಲ್ಲ, ಕನ್ವರ್ಟ್ ಆಗಲೇಬೇಕು ಅಂದಾಗ ಮಾತ್ರ ಅವ್ರು ಕನ್ಸಿಡರ್ ಮದುವೆ ಅಂತೇಳಿ. ಇಲ್ಲಾಂದ್ರೆ ಕನ್ಸಿಡರೇ ಅಲ್ಲ. ನೀವು ಯಾವ ರಿಜಿಸ್ಟರ್ ಆದರೂ ಅಷ್ಟೇ, ಬಿಟ್ಟರು ಅಷ್ಟೇ. ನಾವು ತುಂಬ ಪ್ರೀತಿಯಿಂದ ಸಾಕಿದ್ದೇವೆ. ನಮ್ಮೊಟ್ಟಿಗೆ ಇದ್ದಳು, ನಮ್ಮ ಭಾವನೆಗಳೇ ಎಲ್ಲ ಹೊಂದಿಗೆಯಾಗಿ ಇದ್ದಳು. ಏನಾಯಿತು ಗೊತ್ತಿಲ್ಲ. ಇದರ ಹಿಂದೆ ಮುಸ್ಲಿಮರ ಷಡ್ಯಂತರ ಇದೆ. ಈಗ ನಿಮ್ಮ ಮಗಳು ಇಲ್ಲಿ ಬಂದಿದ್ಲಲ್ಲ, ಅವಾಗ ಚೆನ್ನಾಗೆಲ್ಲ ಓದ್ಕೊಂಡು ಮನೆಗೆಲ್ಲ ಹೋಗ್ತಾ ಇದ್ಲು. ನಿಮ್ಗೆ ಏನಾದ್ರೂ ಅನುಮಾನ ಬಂದಿತ್ತಾ? ಏನು ಅನುಮಾನ ಬಂದಿಲ್ಲ ನಮಗೆ. ಏನು ಬಂದಿರಲಿಲ್ಲ. ಯಾವಾಗಲೂ ಫೋನ್ ಮಾಡ್ತಾಳೆ. ಯಾವಾಗಲೂ ಫೋನ್ ಮಾಡ್ತಾ ಇದ್ಲು. 1 ಮೊದಲು ಮನೆಗೆ ಬಂದ ಗೊತ್ತಾದ ಕೂಡಲೇ ನಿಮ್ಗೆ ಏನಾಯ್ತು? ಏನು ಅನಿಸ್ತು? ಈ ವಿಷಯ ಗೊತ್ತಾದ ನಮಗೆ ಶಾಕ್ ಆಯಿತು. ಹೀಗೆ ಆಯಿತು ಅಂತ ನೀವು ನಮಗೆ ವಾಟ್ಸಪ್ಪಿನಲ್ಲಿ ಬಂದು ಗೊತ್ತಾದದ್ದು. ಅದರ ನಂತರ ನೀವು ಇಲ್ಲಿ? ನಮಗೆ ವಿಷಯ ಗೊತ್ತಿಲ್ಲ, ನಾನು ಇಲ್ಲಿ ಇಲ್ಲ, ನಾನು ಹೊರಗೆ ಇರುವುದು. ಅತಿಥಿ ವಿಷಯ ಗೊತ್ತಾದರೆ ಇಲ್ಲಿ ಬಂದಿದ್ದೆ ನಾನು. ನನಗೆ ಮಗಳು ಬೇಕು, ನಮಗೆ ನ್ಯಾಯ ಬೇಕು. ನ್ಯಾಯಕ್ಕೋಸ್ಕರ ಇಲ್ಲಿ ಬಂದಿದ್ದೆವು. ನಾವು ಸಾಯಂಕಾಲ ಸ್ಟೇಷನ್ಗೆ ಹೋಗುತ್ತೇವೆ. ಸಾಯಂಕಾಲ ನೀವು ಎಲ್ಲಿ? ಸೌದಿಯಲ್ಲಿ ಇದ್ರಲ್ಲ? ಕತ್ತರ್ನೇ ಇರೋದು. ಹೌದು. ನಿಮ್ಗೆ ಏನಂತ ಮಾಹಿತಿ ಬಂತು? ನನಗೆ ವಾಟ್ಸಪ್ ನೋಡಿ ಗೊತ್ತಾಗಿದೆ. ವಾಟ್ಸಪ್ ನೋಡಿ ಗೊತ್ತಾಗಿದೆ ಅಷ್ಟೇ. ಆ ಟೈಮ್ ಮಾತಾಡ್ತಾ ಇದ್ದಾಳೆ ಅವಳು, ಡೈಲಿ ಫೋನಲ್ಲಿ ಮಾತಾಡ್ತಾ ಇದ್ದಾಳೆ. ಅಂತ ವಿಷಯ ಇಲ್ಲ. ಈಗ ನಾವು ಇಲ್ಲಿ ಬಂದಿದೆ, ಇಲ್ಲಿ ನೋಡಿ ಸಾಯಂಕಾಲ ಪೊಲೀಸ್ ಸ್ಟೇಷನ್ಗೆ ಹೋಗ್ತೇವೆ. ಅಲ್ಲಿ ಏನು ಹೇಳ್ತಾರೆ ನೋಡು. ಈಗ ನೀವು ಹೇಳೋದು ಏನು? ಏನು ಹೇಳ್ತೀರಿ? ನನಗೆ ಮಗಳು ಬೇಕು, ನಮ್ಮ ಮಗಳು ನನಗೆ ಬೇಕು. ನನ್ನ ಸಹೋದ್ಯೋಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿನಿಧಿ ಸುಖಪಾಲ್ ಪೊಳ್ಳಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ಕರಾವಳಿ ತೀರದಲ್ಲಿ ಲವ್ ಜಿಹಾದ್ ಅನ್ನುವಂಥದ್ದೇನು ಹೊಸದಲ್ಲ. ಅಲ್ಲಿ ಒಂದು ರೀತಿಯಾಗಿ ಮಾಮೂಲಿ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಬಟ್ ನನಗೆ ಬಹಳ ಕುತೂಹಲ ಕಾಡುವಂಥದ್ದು, ಈ ಕರಾವಳಿ ಭಾಗದಲ್ಲಿ ಹಿಂದೂ ಯುವಕರನ್ನ ಬಿಟ್ಬಿಟ್ಟು ಸಾಬರ್ನ ಹುಡುಗರ ಹಿಂದೆ ಓಡಾಡುವಂಥದ್ದು ಏನಿದೆ ಅಂಥದ್ದು ಅಂತ. ಅರುಣ್, ಈ ಜಿಲ್ಲೆಯಲ್ಲಿ ಇಂಥ ಸಾಕಷ್ಟು ಪ್ರಕರಣಗಳು ನಡೆದಿದೆ. ಅದು ಲವ್ ಜಿಹಾದ್ ಅನ್ನುವಂಥದ್ದನ್ನು ಅದಕ್ಕೆ ಹೆಸರು ಬಂದಿರುವಂಥದ್ದು. ಈಗ ಅದಕ್ಕೆ ಸೇರ್ಪಡೆ ಅನ್ನುವಂತೆ ಈ ಒಂದು ಪ್ರಕರಣ ಈಗ ಬೆಳಕಿಗೆ ಬಂದಿರುವಂಥದ್ದು. ಕೇರಳದ ಕಾಸರಗೋಡ್ನ ಮೀಪುಗುರಿ ಅನ್ನುವಂಥ ಪ್ರದೇಶದ ನಿವಾಸಿಯಾಗಿರುವಂಥ 23 ವರ್ಷದ ವೈಶಾಲಿ ಮಂಗಳೂರಿನ ಸುರತ್ಕಲ್ ಸಮೀಪದಲ್ಲಿರುವಂಥ ಮುಕ್ಕದಲ್ಲಿ ಕ್ರಿಮಿನಾಲಜಿ ವ್ಯಾಸಂಗ ಮಾಡ್ತಾ ಇದ್ಲು. ಕಳೆದ 3 ವರ್ಷದಿಂದ ಇಲ್ಲಿಯೇ PGಯಲ್ಲಿದ್ದು ಆಕೆ ವ್ಯಾಸಂಗ ಮಾಡ್ತಾ ಇದ್ರು. ಆದರೆ ಕಳೆದ ಕೆಲ ದಿನಗಳಿಂದ ಆಕೆ ನಾಪತ್ತೆ ಆಗಿದ್ಲು. ಈ ಹಿನ್ನೆಲೆಯಲ್ಲಿ ಮನೆಯವರಿಗೂ ಆಕೆ ಸಂಪರ್ಕದಲ್ಲಿ ಸಿಗ್ತಾ ಇರಲಿಲ್ಲ. ಆ ಬಳಿಕ ಅವರಿಬ್ಬರು ಕೇರಳದ ವಯನಾಡಿಗೆ ಹೋಗಿ ಸುರತ್ಕಲ್ ಮೂಲದ ಒಬ್ಬ ಮೊಹಮ್ಮದ್ ಮಿದ್ಲಾಜ್ ಅನ್ನುವಂಥ ಒಬ್ಬ ಯುವಕ, ಆಕೆಯನ್ನು ಅಪಹರಿಸಿಕೊಂಡು ಹೋಗಿ ಅಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾನೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಈಗ ವಯನಾಡಿನಲ್ಲಿ ಆಕೆ ಇಬ್ಬರು ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾರೆ. ಆ ಬಳಿಕ ಅಲ್ಲಿಂದ ಹೆತ್ತವರಿಗೆ ಮಾಹಿತಿಯನ್ನು ಕೊಡಲಾಗಿದೆ, ಅಲ್ಲಿನ ಸ್ಥಳೀಯ ಪೊಲೀಸ್ ಠಾಣೆಯವರು. ಹಾಗಾಗಿ ಹೆತ್ತವರು ನೇರವಾಗಿ ಅಲ್ಲಿಗೆ ಹೋಗಿದ್ದಾರೆ. ಈಕೆಯ ವೈಶಾಲಿಯ ತಂದೆ ವಿದೇಶದಲ್ಲಿ ಕೆಲಸದಲ್ಲಿದ್ದರು. ಅವರು ತಕ್ಷಣಕ್ಕೆ ವಾಪಸ್ ಬಂದು ವಯನಾಡ್ನ ಪೊಲೀಸ್ ಠಾಣೆಗೆ ಹೋಗಿದ್ದಾರೆ. ಪೊಲೀಸ್ ಠಾಣೆಯಲ್ಲೂ ತಮ್ಮ ಮಗಳನ್ನು ಹೆಚ್ಚಿನ ಕಾಲ ನೋಡಲಿಕ್ಕೆ ಬಿಡಲಿಲ್ಲ ಪೊಲೀಸರು ಅನ್ನುವಂಥ ಒಂದು ಆರೋಪವನ್ನು ಅವರು ಮಾಡಿದ್ದಾರೆ. ಜೊತೆಗೆ ಆತನಿಗೆ ಹೆಚ್ಚಾಗಿ ಸಪೋರ್ಟಿವ್ ಆಗಿ ಅಲ್ಲಿನ ಪೊಲೀಸರು ಇದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಮಾಡಿದ್ದಾರೆ. ಹೀಗಾಗಿ ಆತ ನಮ್ಮ ಮಗಳನ್ನು ಅಪಹರಿಸಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ಬಂದು ಮಂಗಳೂರಿನ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ವೈಶಾಲಿಯ ಹೆತ್ತವರೊಂದು ದೂರನ್ನು ಕೊಟ್ಟಿದ್ದಾರೆ. ನಮ್ಮ ಮಗಳನ್ನು ಆತ ಅಪಹರಿಸಿದ್ದಾನೆ. ಅದರ ಜೊತೆಗೆ ಈ ಒಂದು ಲವ್ ಜಿಹಾದ್ನ ಹಿಂದೆ ಬೇರೆ ಮುಸ್ಲಿಂ ಸಂಘಟನೆಗಳು ಸೇರ್ಕೊಂಡಿದೆ. ಹಾಗಾಗಿ ಅದೇ ಧೈರ್ಯದಿಂದ ಆತ
ನಮ್ಮ ಮಗಳನ್ನು ಕಿಡ್ನ್ಯಾಪ್ ಮಾಡಿಕೊಂಡು ಹೋಗಿ ಮದುವೆ ಆಗಿದ್ದಾನೆ ಅನ್ನುವಂಥದ್ದು, ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾನೆ ಅನ್ನುವಂಥದ್ದನ್ನು ಈಗ ಹೆತ್ತವರು ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದಾರೆ. ಪೊಲೀಸರು ದೂರನ್ನು ಸ್ವೀಕರಿಸಿದ್ದಾರೆ. ಆದರೆ ಅವರಿಬ್ಬರು ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಆಗಿರೋದ್ರಿಂದ ಆಕೆ ಹೆತ್ತವರ ಕೂಗಿಗೆ ವಾಪಸ್ ಬರ್ತಾಳ ಅಥವಾ ಆತನ ಜೊತೆ ಮತ್ತೆ ಮದುವೆ ಆಗ್ತಾಳ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಇರುವಂಥ ವಿಚಾರ. ಅರುಣ್. ಓಕೆ ಸುಖಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈ ವಿಚಾರದಲ್ಲಿ ಈಗ ಹೆತ್ತವರು ಏನು ಮಾಡುವಂಥ ಪರಿಸ್ಥಿತಿಯಲ್ಲಿ ಇರ್ತಾ ಇಲ್ಲ. ಯಾಕೆಂದರೆ 18 ವರ್ಷ ತುಂಬಿದ ಮೇಲೆ ಅವರು ಸರ್ವ ಸ್ವತಂತ್ರರು. ಅವರ ಇಚ್ಛೆಗೆ ಅನುಗುಣವಾಗಿ ಮದುವೆ ಆಗೋದಾದ್ರೆ ಆಗ್ತಾರೆ. ವಿರೋಧವನ್ನು ಮಾಡುವಂಥ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಕಾನೂನು ಅವ್ರ ಪರವಾಗಿಯೇ ಇರುತ್ತೆ. ಬಟ್ ಆಸ್ತಿಯ ವಿಚಾರದಲ್ಲಿ ಮಾತ್ರ ಯಾವ ಪಾಲು ಇರೋದಿಲ್ಲ.